ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನ ಸ್ವಲ್ಪ ಲೇಟಾಗಿ ಆಗ್ತದೆ. ನಾನು ಜಸ್ಟ್ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಹೇಳ್ಬಿಟ್ಟು ಮನೆಗೆ ಹೋದೆ. ಮನೆಗೆ ಹೋಗಿ ಬೆಳಗ್ಗೆ 6:15 ಗಂಟೆ ನನ್ನ ಜೊತೆ ಅವತ್ತಿಂದ ಕೂಡ ಸುಮಾರು ಒಂದು 35 ವರ್ಷದಿಂದ ವಿಶ್ವನಾಥ್ ರೆಡ್ಡಿ ಅವರು ಅಂತ ಒಬ್ಬರು ಇಲ್ಲಿದ್ದಾರೆ. ನನ್ನ ಸ್ಪೆಷಲ್ ಆಫೀಸರು, OST ಎಲ್ಲ ಇದ್ದಾರೆ, ಅಡ್ವೈಸರ್ ಎಲ್ಲ ಆಗಿದ್ದಾರೆ. ಆಗ PS ಆಗಿದ್ರು. ಅವ್ರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ಸರ್ ಮುದ್ನೂರ್ ಅವರು ಇಲ್ಲ, ಬೆಳಗ್ಗೆ 5:15 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಯಾರು ಪರ್ಮನೆಂಟ್ ಇಲ್ಲ. ಸೊ ಇವತ್ತು ನಮ್ಮ ಗೆಳೆಯ ಸುಧಾಕರ್ ಅವರಲ್ಲಿ ಕೂಡ ನನಗೆ ಅಪಾರವಾದಂತ, ನಾನು ಇಷ್ಟು ಜಲ್ದಿ ಆತನ ಅಭ್ಯಾಸ ಕೂಡ ನನಗೆ ಅಷ್ಟು ಬಹಳ ಆತ್ಮೀಯನಾಗಿದ್ರು ಕೂಡ ಅರಿವಿರಲಿಲ್ಲ ನನಗೆ. ಬರೀ ಕಾಲ್ ಆಪರೇಷನ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ನಮ್ಮ ಕೆಲವು ಸ್ನೇಹಿತರು, ಡಾಕ್ಟರ್ಗಳು, 1-2-3 ಜನ ಸೇರಿ ಹೋಗಿ ಸೇರ್ಕೊಂಡಿದ್ದಷ್ಟೇ. ನೋಡಿದ್ರೆ 3ನೇ ದಿನ 4ನೇ ದಿನ ಸಿಗರೇಟ್ ಸೇರ್ತಾನೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಸಿಗರೇಟ್ ಸೇರೋ ಅಭ್ಯಾಸ ಕೂಡ ಐತಂತೆ. ಸಾಯಂಕಾಲ ಸೇರ್ತಿದ್ದೋ ಕೆಲವು ಸಂದರ್ಭದಲ್ಲಿ. ಆಗ ಬೇಕಾದಷ್ಟು ಚರ್ಚೆಗಳು, ವಿಚಾರಗಳೆಲ್ಲ ನಡೀತಾ ಇತ್ತು. ಬಹಳ ಪ್ರಯತ್ನ ಮಾಡ್ದು ಆತನ ಉಳಿಸ್ಕೊಳ್ಬೇಕು ಅಂತೇಳಿ. ಬೇಕಾದಷ್ಟು ಹತ್ರ ಚರ್ಚೆ ಮಾಡ್ದು. ಸೊ ಕೊನೆಗೆ ಆತ ಕೊನೆ ಉಸಿರು ಎಳಿಬೇಕಾಯ್ತು. ಸೊ ಸರ್ಕಾರ ಅವರಿಗೆ ಏನು ಗೌರವ ಕೊಡಬೇಕು ಕೊಟ್ಟು, ಅದು ಮುಖ್ಯ ಅಲ್ಲ. ಅದೇ ಸಾವನ್ನ ಬಹಳ ಕಷ್ಟದಿಂದ ಆತ ಒಪ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಕೃಷ್ಣ ಯಾವಾಗಲೂ ಕೂಡ ಸಾವನ್ನ ಒಪ್ಪಲೇಬೇಕು ಅನ್ನೋದನ್ನ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಬುದ್ಧರವರು ಸಾವನ್ನ ಉಳ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಸಾವಿಲ್ಲದೆ ಮನೆಯೇ ಇಲ್ಲ, ಸಾಸಿವೆ ತೆಗೆದುಕೊಂಡು ಸಾವಿಲ್ಲದೆ ಹೋದ ಮನೆಯಲ್ಲಿ ಅಂತ ಹೇಳಿ ನಮಗೆ ಮಾರ್ಗದರ್ಶನ ಕೊಟ್ಟದ್ದು ಕೂಡ ನಾವೆಲ್ಲ ನೋಡಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಹುಟ್ಟು ನಮ್ಮದು ಅಲ್ಲ, ಸಾವು ನಮ್ಮದಲ್ಲ, ಇದರ ನಡುವೆ ಬದುಕು ಬರುವುದು ಮಾತ್ರ ನಮ್ಮದು ಅನ್ನೋದು ಕೂಡ ನಾವೆಲ್ಲ ಅರ್ಥಕೊಳ್ಬೇಕಾಗಿದೆ. ನಾನು ಗೆಳೆಯ ಸುಧಾಕರ್ ಅವರ ಬರಣದಲ್ಲಿ ಸಾರ್ಥಕತೆಯನ್ನು ಕೂಡ ನಾನು ಕಂಡಿದ್ದೇನೆ. ಅವರೊಬ್ಬ ಸೌಮ್ಯ ಸ್ವಭಾವದ ಹಸನ್ಮುಖದ ಒಬ್ಬ ದೊಡ್ಡ ರಾಜಕಾರಣಿ. ನಾವು ಭಾರತ್ ಜೋಡೋ ಯಾತ್ರೆ ಮಾಡ್ತಿದ್ದೋ, ತಾವು ಕೂಡ ಇದ್ದೀರಿ, ತಾವದೇ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇದ್ದೀರಿ. ಅವತ್ತು ಭೀಕರವಾದಂತಹ ಮಳೆ ನಮ್ಮ ಯಾತ್ರೆಗೆ ದೊಡ್ಡ ಅಡಚಣೆ. ಇಡೀ ತನ್ನ ಸೈನ್ಯವನ್ನ, ಕಾರ್ಯಕರ್ತರನ್ನ ಕಟ್ಕೊಂಡು ಆ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವತ್ತು ರಾತ್ರಿಯಲ್ಲಿ ಪಟ್ಟಂತ ಶ್ರಮ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ದೊಡ್ಡ ಸಣ್ಣ ಕೋಮು ಜೈನ್ ಸಮುದಾಯ ಅವರ ಚಿಕ್ಕಪ್ಪ ಕೂಡ ಇದ್ರು, ಆತರ ಕೂಡ ರಾಜಕಾರಣ ಇದ್ರು. ರಂಗನಾಥ್ ಅವರ ಕ್ಷೇತ್ರದಲ್ಲಿ ಇವತ್ತು ಪ್ರತಿಷ್ಠಿಸ್ತಾ ಇದ್ರು. ಅಂತ ರಾಜಕಾರಣಿ ಬಹುಶಃ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ರಾಜಕಾರಣವನ್ನು ಮಾಡಿದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಆ ಕಷ್ಟ ಕಾಲದಲ್ಲಿ ಇಡೀ ರಾತ್ರಿ ಅವನು ಪಟ್ಟಂತ ಶ್ರಮ, ಅದನ್ನು ನೆನೆಸ್ಕೊಂಡು ರಾಹುಲ್ ಗಾಂಧಿ ಅವರು ನನಗೆ ಫೋನ್ ಮಾಡಿ, ಇಲ್ಲ ನಾನು ಆ ಕುಟುಂಬದ ಜೊತೆ ಮಾತಾಡಬೇಕು ಅಂತೇಳಿ ನನ್ನ ಫೋನಿಂದನೇ ಅವ್ರಿಗೆ, ಕುಟುಂಬದವ್ರಿಗೆ ಮಾತಾಡಿ ಅವತ್ತು ಸಾಂತ್ವನ ಕೂಡ ಹೇಳಿದ್ರು. ಸೊ ಅವರ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ಬಹಳ ದೊಡ್ಡದು ಅನ್ನೋದನ್ನ ಆ ಕ್ಷೇತ್ರದ ಅಪಾರ ಜನ, ಆ ಜಿಲ್ಲೆಯವರೆಲ್ಲ ಕೂಡ ಇವತ್ತು